ಹಾಯ್ ನಮಸ್ಕಾರ ಎಲ್ರಿಗೂ. ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇ ಗೊಜ್ಜು ಅವಲಕ್ಕಿ. ಇದು ಮಾಡೋದಕ್ಕೂ ಕೂಡ ತುಂಬ ಸುಲಭ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿ. ಮೊದಲಿಗೆ ಇಲ್ಲಿ ನಾನು 3 ಕಪ್ ಆಗುವಷ್ಟು ಅವಲಕ್ಕಿ, 1 ಕಪ್ ಆಗುವಷ್ಟು ಸಕ್ಕರೆ ಪೌಡರ್ ತಗೊಂಡಿದ್ದೇನೆ. ಆನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ 4 ಚಮಚ ಎಣ್ಣೆಯನ್ನು ಹಾಕಿ ಅದು ಕಾದ ಮೇಲೆ ಅದಕ್ಕೆ 1 ಚಮಚ ಸಾಸಿವೆ ಕಾಳು, 1 ಚಮಚ ಆಗುವಷ್ಟು ಜೀರಿಗೆ, ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಆನಂತರ ಇದಕ್ಕೆ ನಾವು ಶೇಂಗಾವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಶೇಂಗಾನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕಿ ತುಂಬ ರುಚಿಯಾಗುತ್ತೆ. ಹಾಗೆ ಅನಂತರ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳಿ. ಇಂಗು ಮತ್ತು ಶೇಂಗಾ ಇದರಲ್ಲಿ ತುಂಬ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಆನಂತರ ಶೇಂಗಾ ಸ್ವಲ್ಪ ಒಡೆದ ಮೇಲೆ ಇದಕ್ಕೆ ನಾವು 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದು 2 ಸೆಕೆಂಡ್ಗಳ ಕಾಲ ಕೈಯಾಡಿಸಿ ಇದನ್ನು ನಮ್ಮ ಅವಲಕ್ಕಿಗೆ ಹಾಕ್ಕೊಳ್ಬೇಕು. ಈ ಮಿಶ್ರಣವನ್ನು ಅವಲಕ್ಕಿಗೆ ಹಾಕಿದ ನಂತರ ನಾವಿದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನು ಸೌಟಲ್ಲಿ ಕಲಸಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಮಿಶ್ರಣ. ಹಾಗಾಗಿ ನಾವು ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಂಡ ನಂತರ ಈ ರೀತಿಯಾಗಿ ರೆಡಿಯಾದ ಮಿಶ್ರಣಕ್ಕೆ ನಾವು 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ಕೊಬ್ಬರಿ ತುರಿಯನ್ನು ಆ್ಯಡ್ ಮಾಡ್ಕೋಬೇಡಿ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಹಸಿ ಕಾಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಇನ್ನೊಮ್ಮೆ ಚೆನ್ನಾಗಿ ಕೈ ಆಡಿಸಿದ್ರೆ ನಮ್ಮ ಗೊಜ್ಜು ಅವಲಕ್ಕಿ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಸಂಜೆ ಟೀ ಟೈಮ್ ಸ್ನ್ಯಾಕಾಗಿ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿ, ಹಾಗೆ ತುಂಬಾ ಸಿಂಪಲ್ ಮಾಡೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.